ಬಸವರಾಜ ರೆಡ್ಡಿ ಸಾವಿಗೆ ಪೊಲೀಸರು ಹಾಗೂ ಸಚಿವ ತಂಗಡಗಿ ಕಾರಣವೇ? ಬಸವರೆಡ್ಡಿ ಅವರ ಆತ್ಮಹತ್ಯೆ ಪ್ರಕರಣ ಆದರೆ ಎಫ್ಐಆರ್ ದಾಖಲೆ ಮಾಡಿದ್ರು ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡಲಾರ್ದು ಈಗ ಕೇವಲ ಒಬ್ಬ ಆರೋಪಿನ A4ನ ಆರೋಪಿನ ಅಷ್ಟೇ ಅರೆಸ್ಟ್ ಮಾಡಿದ್ರು. ಏನು ಸರ್ ನೋಡಪ್ಪ, ಇಲ್ಲಿ ನಡೆದ ಘಟನೆ ಅದೊಂದು ಸಣ್ಣ ಕೆಲಸ, ಭಾಳ ದೊಡ್ಡ ಕೆಲಸ ಅಂತ ಅಲ್ಲ. ಆ ಕೆಲಸದಲ್ಲಿ ಬಸವರೆಡ್ಡಿ ಎಂಬರು ಏನು ಇವತ್ತು ಪಟ್ಟಣ ಪಂಚಾಯತಿಗೆ ಮನೆ ಕೊಟ್ಟಂತಂದಲ್ಲಿ ಅಲ್ಲ ಚೀಫ್ ಆಫೀಸರ್ ಕ್ರಮ ತಗಂದ್ರೆ ಈ ಘಟನೆ ನಡೀತಿದ್ದಿಲ್ಲ. ಪಟ್ಟಣ ಪಂಚಾಯತಿ ಮೀರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನೆ ಕೊಟ್ಟಾಗ ಕ್ರಮ ತಗಂದ್ರೆ ಈ ಘಟನೆ ನಡೀತಿದ್ದಿಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಅಧಿಕಾರಿಗಳು ಕಾರಣ ಶಾಸಕರು. ಯಾಕೆ ಅಧಿಕಾರಿಗಳಿಗೆ ಅವ್ರಿಗೆ ಶಾಸಕರಿಗೆ ಭಯ ಪಡ್ತಾರೆ, ಸರ್ಕಾರಕ್ಕೆ ಭಯ ಪಟ್ಟು ಕಾಸಿ ಕೊಟ್ಟಂಥ ಮನೆಯನ್ನು ಇವ್ರು ತಿರಸ್ಕಾರ ಮಾಡಿ FIR ಮಾಡ್ಕೊಂಡಿಲ್ಲ. ಅವತ್ತು 13ನೇ ತಾರೀಕಿಗೆ ಅವ್ರನ್ನ ಕರೆಸಿ FIR ಮಾಡಿದ್ರೆ ಈ ರಿಸ್ಕ್ ಇದ್ದಿಲ್ಲ, ಈ ಬೆಳವಣಿಗೆ ಆಗ್ತಿದ್ದಿಲ್ಲ, ಈ ರಿಸ್ಕ್ ಆಗ್ತಿದ್ದಿಲ್ಲ, ಎಕ್ಪಡ್ ಆಗ್ತಿದ್ದಿಲ್ಲ, ಇಸ ಕೊಡ್ತಿದ್ದಿಲ್ಲ. ಈ ಘಟನೆ ಆಗಕ್ಕೆ ಯಾರು ಕಾರಣ? ಶಾಸಕರಂತನೇ ನಾವು ಖಂಡಿಸ್ತೀನಿ. ಯಾಕಂದರೆ ಅಧಿಕಾರಿಗಳಿಗೆ ಆ ಕಡೆಯವ್ರು ಫೋನ್ ಮಾಡ್ಯಾರ, ಸರ್ ನಾವು FIR ಕೊಡೋಕೆ ಬಸವರೆಡ್ಡಿ ಅವರು ಬ್ಯಾಡ ಅಂತ ಅವ್ರು ಹೇಳ್ಯಾರ. ಹೇಳಿದಾಗ ಏನಾಗಿರ್ತದೆ, ಅಧಿಕಾರಿಗಳು ಮತ್ತು ಶಾಸಕರು ಭಯಪಟ್ಟು FIR ತಗೊಂಡಿಲ್ಲ. ಸೊ ಒತ್ತಡ ಇಲ್ಲ ಅಂದರೆ ಈಗ ಇಷ್ಟವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಾವು ಎಲ್ಲರನ್ನ ಕೆಟ್ಟರಂತ ಹೇಳಲ್ಲ, ತಪ್ಪು ಮಾಡಿದ್ರೆ ತಪ್ಪಂತ ಕೆಲಸ ಅರೆಸ್ಟ್ ಮಾಡಬೇಕಲ್ಲಪ್ಪ. ಅರೆಸ್ಟ್ ಮಾಡೋಂಥ ಕೆಲಸ ಇವತ್ತಿಗೆ ಪಾಪ ಅಧಿಕಾರಿಗಳು ಪ್ರಯತ್ನ ಮಾಡ್ತಾರೆ. ನಮ್ಮ ಒತ್ತಡಕ್ಕೂ ನಮ್ಮ ದನಿ ಕೇಳ್ತಾರೆ, ಸರ್ಕಾರವು ದನಿ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಒತ್ತಡ ಶಾಸಕರು ಸರ್ಕಾರದ ಒತ್ತಡ ಇರೋದ್ರಿಂದ ಇವಾಗ ಇನ್ನು ಯಾರ ಪಾಪ ಎಲ್ಲೇ ಇದ್ನಂತ ಕೆಲಸ ಮಾಡೋತ್ನಾಗ ಆ ಮನುಷ್ಯನ ಒಬ್ಬತ್ತನ್ನ ಅರೆಸ್ಟ್ ಮಾಡ್ಯಾರ. ಮನಸ್ಸು ಮಾಡ್ರೆ ಅಧಿಕಾರಿಗಳು 24 ತಾಸಿನೊಳಗೆ ಅರೆಸ್ಟ್ ಮಾಡ್ತಾವ್ರು. ಎಲ್ಲೇ ಹೊರ ರಾಜ್ಯದಾಗಿದ್ರು ಕೂಡ ಬೆಳತನ ಕರ್ಕೊಂಬರ್ತಾರೆ. ಎಣ ಸತ್ತು ಹುಬ್ಬಳ್ಳಿಗೆ ಎಕ್ಸ್ಪರ್ಡಾಗಿ ಇಸ ಕುಡಿದು 3 ದಿನ ಘಟನೆ ನಡೆದ್ರು ಕೂಡ ಇನ್ನೀಗ ಇವತ್ತಿಗೆ ಮೂವರನ್ನ ಅರೆಸ್ಟ್ ಮಾಡಿಲ್ಲ, ಒಬ್ಬರನ್ನೇನೋ ಅರೆಸ್ಟ್ ಮಾಡ್ಯಾರ. ನಾವು ನಮ್ಮ ಪ್ರಮುಖರು ನಾವೆಲ್ಲರೂ ಒತ್ತಾಯ ಒಂದೇ, ಬಸವರೆಡ್ಡಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸರಿಯಾದ ರೀತಿಯ ಪರಿಹಾರ ಸಿಗಬೇಕು. ಯಾಕಂದರೆ ಆತ ಯಾಕೆ ಹಿಂಗೆ ಅನ್ಯಾಯ ಆಯ್ತು ಅಂತೇಳಿ ತನಿಖೆ ಮಾಡಬೇಕು. ಒಂದು ಸಮುದಾಯ ಓಲೈಕೆ ಮಾಡಬೇಕು ಸಚಿವರು ಈ ರೀತಿ ಓಲೈಕೆ ನೋಡ್ರಿ, ಅವರು ಏನಾದರೂ ಮಾಡ್ತಾರೆ, ಅಧಿಕಾರದಲ್ಲೇ ಇದ್ದಾರೆ. ನಾವು ಆ ಸಮಾಜದಾಗ ಎಲ್ಲರೂ ಕೆಟ್ಟರಂತ ಹೇಳಂಗಿಲ್ಲ, ಆ ಕೆಟ್ಟರಿಗೆ ಶಿಕ್ಷೆ ಹಾಕಬೇಕು. ಯಾರು ಕೆಟ್ಟರು, ಯಾವುದೇ ಧರ್ಮ ಇರಲಿ, ಯಾರೇ ಇರಲಿ, ಅವ್ರಿಗೆ ಸರಿಯಾದಂಥ ಕಾನೂನು ಚೌಕಟ್ಟು ಬಿಸಿ ಮುಟ್ಟಿದಾಗ ಮಾತ್ರ ಬಡವರಿಗೆ ನ್ಯಾಯ ಸಿಗ್ತೈತಿ. ಇಲ್ಲಾಂದರೆ ಬಡವ್ರಿಗೆ ನ್ಯಾಯ ಸಿಗಲ್ಲ ಅಂತ ನನ್ನ ಅಭಿಪ್ರಾಯ ಐತೆ. ಯಾಕಂದರೆ ಯಾರು ಶಾಸಕರಿಂದ ಓಡ್ತಾರ, ಯಾರು ಸರ್ಕಾರದಿಂದ ಓಡ್ತಾರ, ಅವರಿಗೆ ನ್ಯಾಯ ಸಿಕ್ಕಾಗ ಹೋಗ್ಲಾರ್ದಂಥ ಸಹಾಯ ಪರಿಸ್ಥಿತಿ ನಮ್ಮ ಕ್ಷೇತ್ರದಾಗ ಬಂದೈತೆ. ಎಷ್ಟು ಇವತ್ತೇನು ಎಕ್ಸ್ಪರ್ಟ್ ಆಗಿದ್ದಂದರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 3 ಜಿಲ್ಲೆದಲ್ಲಿ ನೋಡಿದ್ರೆ ಕೊಪ್ಪಳ ಜಿಲ್ಲೆ ಹೈಯೆಸ್ಟ್ ಸತ್ತದ್ದು. ಕೊಪ್ಪಳ ಜಿಲ್ಲೆಗಿನ ಕರಿಗೇರಿಲ್ಲ ಹೈಯೆಸ್ಟ್ ಇವತ್ತು ಎಕ್ಸ್ಪರ್ಟ್ ಆಗಿದ್ದು. ಯಾರು ಬೇಕಾದ್ರೆ FIR ಎಕ್ಸ್ಪರ್ಟ್ ಆಗಿದ್ದು ಪೊಲೀಸ್ ಸ್ಟೇಷನ್ನ ತಗೋರಿ. 5 ವಿಧಾನಸಭಾ ಕ್ಷೇತ್ರದೊಳಗಲ್ಲ, ಯಾವ ಕ್ಷೇತ್ರಕ್ಕೆ ಎಷ್ಟು ಎಕ್ಸ್ಪರ್ಟ್ ಆಗಿದ್ದು ನಿಮ್ಗೆ ಗೊತ್ತಾಗ್ತದೆ. ಒಂದು ಸಣ್ಣ ಜಗಳನೆ ಈ ಪೊಲೀಸರು ಸ್ವಲ್ಪ ಕರ್ಸಿ ಸ್ಟ್ರಾಂಗ್ ಮಾಡಿದರೆ ಇಷ್ಟೆಲ್ಲ ಆಗ್ತಿದ್ರು. ಹಾಗಲ್ಲ ನೋಡ್ರಿ, ಪೊಲೀಸರಿಗೆ ಮಂತ್ರಿ ಒತ್ತಡ ಐತಿ. ಮಂತ್ರಿ ಒತ್ತಡದಾಗಪ್ಪ ಪೊಲೀಸರು ಎಲ್ಲಿದ್ದು ಕರೆಸ್ತಾರ, ಪೊಲೀಸ್ ಕರೆಸಿ ಏನು FIR ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಆ ಭಯದಿಂದ ಇವೆಲ್ಲ ಘಟನೆ ನಡೆದವು. ಇಲ್ಲಿ ಘಟನೆ ನಡಿಬೇಕಂದ್ರೆ ಸುಮ್ಮನೆ ಅಲ್ಲಲ್ಲ, ಘಟನೆ ನಡೆದು ಪಾಪ ಅಧಿಕಾರಿ FIR ಮಾಡ್ತಾನೆ, ರೈಟು, ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಬೈಕು FIR ಮಾಡೋಕ್ಕಾಗಿಲ್ಲ ಅಧಿಕಾರಿ. ಬಟ್ ಏನಾಗಿರ್ಬೇಕಾಗಿಲ್ಲ, ನ್ಯಾಯ ಸಿಗ್ಬೇಕು. ಆ ಕುಟುಂಬ ಅಂತ ಭಾಳ ನಂದು ಕುಟುಂಬ ಆಗೈತಿ. ಇವತ್ತು ನಾವೆಲ್ಲರೂ ನಮ್ಮ ಎಲ್ಲ ಮುಖಂಡರು ಹೋದಾಗ ಕೂಡ ಆ ಕುಟುಂಬ ನಂದೈತಿ. ಇವತ್ತು ಏನಾದರೂ ಒಂದು ಹಲವಾರು ಕಡೆ ಅವೇನು ಕಂಪ್ನಿಗಳು ಬ್ಯಾನ್ ಆದವು, ಔಷಧ ಕುಡ್ದಾರ, ಅದನ್ನು ಕೂಡ ಸರಿಯಾದ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗರಂತ ಅಧಿಕಾರಿಗಳು ಮುಂದೆ ಎಲ್ಲ ಹೇಳಿವಿ. ನ್ಯಾಯ ಕೊಡಿಸ್ರಿ. ಅದು ಜಾಗ ಯಾರ್ದು, ಇವ್ರದ್ದು, ಅವ್ರದ್ದು, ಪುರಸಭೆ ಅಧಿಕಾರಿಗಳ ಕರೆಸಿ ಅಳತಿ ಮಾಡಿಸಿ ಯಾರ್ದು ಕ್ಲೀನ್ ಕೊಲ್ಲ ಹಾಕ್ಸಿ ಕೊಡ್ರಿ, ನ್ಯಾಯ ಕೊಡಿಸ್ಬೇಕಾಗೈತೆ. ಇದೇ ಘಟನೆ ಇವತ್ತು ಬಸವರೆಡ್ಡಿ ಸತ್ತಾನ, ನಾಳೆ ಇನ್ನೊಬ್ಬ ಗೌಡ ಸಾಯ್ತಾನೆ. ಯಾಕೆ ಸಾಯ್ತಾನ? ಭಯ ಭೀತಿ ಕಾಡ್ತೈತಿ. ಇಲ್ಲಿ ಸರ್ಕಾರ ಕೊಡ್ಬೋದು, ಕೊಡಲಾರ್ದಂಗೆ ಇರ್ಬೋದು, ಅಧಿಕಾರಿಗಳು ಕೊಡಿಸ್ಬೇಕಾಗೈತಿ. ಇಲ್ಲಿ ಪರಿಸ್ಥಿತಿ ಅಧಿಕಾರಿಗಳಿಗೆ ಕೊಡಿಸಂತ ಅವಕಾಶ ಅವ್ರಿಗೆ ಐತಿ. ಈಗ ಸಚಿವರು ಏನಂತಿದ್ದಾರೆ, ಬಿಜೆಪಿ ಸತ್ತವ್ರನ್ನ ಮನೆಯಲ್ಲಿ ರಾಜಕಾರಣ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವೇನು ಬದುಕಿದಾರ ಮನೆಗೆ ಹೋಗ್ಬೇಕಂತ? ಸತ್ತಾರ, ಯಾರು ದುಃಖದಲ್ಲೇ ಇದ್ದಾರ, ಯಾರು ನೋವಿನಲ್ಲೇ ಇದ್ದಾರ, ಯಾರು ಕಷ್ಟದಲ್ಲಿದ್ದಾರೆ, ಅವ್ರ ಮನೆಗೆ ಹೋಗಿ ನಾವು ಸಹಾಯ ಮಾಡಬೇಕಾಗತ್ತೆ, ಸೇವೆ ಮಾಡಬೇಕಾಯ್ತಿ. ನೀವು ಅಧಿಕಾರದಲ್ಲೇ ಇದೆಯಪ್ಪ, ನೀನು ಅಧಿಕಾರದ ಮಾತಾಡ್ತಿ. ಪಾಪ ನಮ್ಮನ್ನು ನಂಬಿದ ಜನ, ನಮ್ಮ ವಿಶ್ವಾಸ ಇಟ್ಟು ಜನ, ನಾವು ಎಲ್ಲ ಧರ್ಮದವ್ರ ಮನೆಗೆ ಹೋಗ್ತೀವಿ. BJP ಇರಲಿ, ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ನವ್ರಿಗೆ ಅನ್ಯಾಯ ಆದ್ರೂ ಹೋಗಿ ನ್ಯಾಯ ಕೊಡಿಸ್ತೀವಿ ನಾವು. ಬಟ್ BJP ಅಂದಿಲ್ಲ, ಕಾಂಗ್ರೆಸ್ನೆಲ್ಲ ಕೂಡ ಇಂಥ ಘಟನೆ ನಡೆದ್ರು ಕೂಡ ಅವ್ರಿಗೆ ಕೂಡ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಹಿಂದೆ ಕಾರಣ ನಾವೆಲ್ಲ ನಿಮಗೆ ನ್ಯಾಯ ಕೊಡಿಸಿಲ್ಲ.
ಇಲ್ಲಿ ನ್ಯಾಯ ಕೊಡಿಸಿಲ್ಲ. ಅವತ್ತು ನಾವು ಏನಿದ್ದೀವಿ, ಸೋತು ಜಾಗದಾಗನೇ ಇದ್ದೀವಿ. ಇವತ್ತು ಸೋತು ಜಾಗದಿದ್ದೀವಿ. ಯಾವತ್ತೂ ನಿಮಗೆ ಗೊತ್ತೈತಿಲ್ಲ, ಯಾರು ನೆಕ್ಕಾಗ ಅಂಬೇಡ್ಕರ್ ಫೋಟೋ ಇಡಲ್ಲ, ಸೋತಾಗ ಅಂಬೇಡ್ಕರ್ ಫೋಟೋ ಇಡ್ತಾರೆ. ಅಂಬೇಡ್ಕರ್ ಜಾಗ ಹೋಗಿ ನಾವು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಇಲ್ಲಿ ಬಸವರಾಜ್ ದಡಿಸೂರಾಗಿ ನ್ಯಾಯ ಕೊಡಿಸ್ತಿಲ್ಲ ನಾನು, ನಿಮಗೆ ಗೊತ್ತಿರಲಿ. ಆ ಪುಣ್ಯಾತ್ಮ ಬರೆದಂಥ ಸಂವಿಧಾನ ಐತಲ್ಲ, ಆ ಜಾಗದಾಗ ಹೋಗಿ ನಾವು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾಯಿದ್ವಿ. ನಾವು ಹಂಗೆ ಮಾಡ್ಬೇಕಂದ್ರೆ ನಾವು ತೆಕ್ಕ ಮೀರಿ ಬಡ್ದಾಡಕ್ಕೆ ಹಚ್ತಿದ್ದೀವಿ, ಬೇಡಲ್ಲ. ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಅದಕ್ಕೆ ಯಾರು ಕಾನೂನು ಕೈಗೆತ್ತಬೇಕು, ಯಾರು ಕಾನೂನು ಕೈಗೆ ತಗೊಂಡು ನ್ಯಾಯ ಕೊಡಿಸ್ಬೇಕಾಗತ್ತೆ. ಸ್ಟೇಷನ್ ಮುಂದೆ ಕುಂತ್ಕೊಂಡಿವಿ. ಮೊನ್ನೆ ಜಿಲ್ಲಾ SP ಅವ್ರು ಬಂದಾರ, DSP ಬಂದಾರ, ಎಲ್ಲರೂ ಬಂದಾರ. ಅವರೆಲ್ಲರೂ ಕ್ಲೀನ್ ಬಂದು ನ್ಯಾಯ ಕೊಡಿಸ್ತಂತ ಮಾತು ಕೊಟ್ಟರೆ, ಆ ಮಾತಿನ ಪ್ರಕಾರ ನ್ಯಾಯ ಕೊಡಿಸಲೇ ಇಡೀ ಪೊಲೀಸ್ ಸ್ಟೇಷನ್ ಮತ್ತೆ ನಾವು ಇಲ್ಲಿ ಉಣಂಗಲ್ಲ ಅಡಿಗೆ, ಪೊಲೀಸ್ ಸ್ಟೇಷನ್ಗೆ ಊಟ ಮಾಡ್ತೀವಿ ಹೆಂಡ್ರ ಮಕ್ಕಳು ಕರ್ಕೊಂಡು. ಇದಂತ ಸತ್ಯ ಹೇಳ್ತಾ ಇದೀವಿ. ನೀವೇ ನೋಡ್ರಿ, ಎಲ್ಲ ಲಿಂಗನ ಕೇಸ್ನಾಗ ಎಲ್ಲಿದ್ದಲ್ಲಿ ಪಾದಯಾತ್ರೆ ಮಾಡಿ ಎಲ್ಲಿವರೆಗೂ ಹೋರಾಟ ಮಾಡಿ ನ್ಯಾಯ ಕೊಡಿಸ್, ಆ ತಾಯಿಯ ಮಗ ನ್ಯಾಯ ಸಿಗೋವರೆಗೂ ಹೋರಾಟ ಕೊಡಿಸ್ತೀವಿ. ಇವತ್ತಾರು ಬಸರೆಡ್ಡಿಗೆ ಹೇಳ್ತಾ ಇದ್ದೀನಿ, ನಾ ಕುಟುಂಬ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಂದ್ರಲ್ಲ. ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾತಾಗೈತಿ. ದೊಡ್ಡ ಗೊಂದಲ ಆಗಬಾರ್ದು, ಕೋಮಗಲಿ ಆಗಬಾರ್ದು, ಹಳ್ಳಿಯಲ್ಲಿ ಊರಲ್ಲಿ ದೊಡ್ಡ ಘಟನೆ ಆಗಬಾರ್ದು ಎಂಬ ಕಲ್ಪನೆ ಇಟ್ಕೊಂಡು ಶಾಂತ ರೀತಿಯಿಂದ ನಿನ್ನೆ 12 ಗಂಟೆ ತನಕ ಕುಂತ್ಕೊಂಡು ನಾವು ಬಗೆಹರಿಸಿ ಯಾರ ಮನೆಗೆ ಅವ್ರನ್ನ ಕಳಿಸ್ತೀವಿ. ಇವತ್ತು ಶಾಸಕರು BJP ಅವ್ರು ಸತ್ತಾರ ಮನೆ ಮಾಡ್ತಾರೆ ಅಂತ ಹೇಳ್ತಾನಲ್ಲ, ತಪ್ಪು. ಪಾಪ ಅವ್ರು ಸತ್ತಾರ, ಮಗನ ಕಳ್ಕೊಂಡಾರ, ಮತ್ತು ಅವ್ರ ಮನೆಗೆ ನಾವು ಹೋಗ್ಬೇಕಲ್ಲಪ್ಪ. ಅವ್ರು ದುಃಖದಾಗಿದ್ದಾರೆ ಮನೆಗೆ ಹೋಗಿ ಕಣ್ಣೀರು ಒರೆಸ್ಬೇಕಾ? ಏನೋ ರಾತ್ರಿ ಆಗಲೇ ಇಸ್ಪಾಟಾಡ್ರ ಮನೆಗೆ ಹೋಗಿ ಕಣ್ಣೀರು ಒರೆಸ್ಬೇಕಾ? ಹಾಂ, ಯಾರ ಮನೆಗೆ ಹೋಗ್ಬೇಕು ನಾವು? ಸತ್ತಾರ ಮನೆಗೆಲ್ಲ ಅವ್ರ ಮನೆ ದುಃಖದಾಗದಾರ, ಕಷ್ಟದಾಗದಾರ, ನೋವಿನಾಗದಾರ. ಎಷ್ಟು ದಿನ ಗಡುವು ಕೊಟ್ಟಿರೋದು? 3 ದಿನದೊಳಗೆಲ್ಲ ಬಗೆಹರಿಸ್ಬೇಕಂತ ಹೇಳಿವಿ. ಸರ್, ಇವತ್ತೆಲ್ಲ ಮಣ್ಣಾಗಲಿ, ನೀವೆಲ್ಲರೂ ಹೊರಗೆ ಹೋಗ್ರಿ, ನಮ್ಮ ಅಧಿಕಾರಿಗಳು ಕಳಿಸಿ ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮಾಡಿ ಸೀರಿಯಸ್ ಆಗಿ ನ್ಯಾಯ ಕೊಡಿಸ್ತು ಅಂತ ಹೇಳ್ಯಾರ. ನ್ಯಾಯ ಕೊಡಿಸಿಲ್ಲ, ಸರ್ಕಾರಕ್ಕೆ ಒತ್ತಡ ಆಗಿ ನ್ಯಾಯ ಕೊಡಿಸಿಲ್ಲ. ನಾವು ನ್ಯಾಯದ ಮೂಲ ಹೆಂಗೆ ಹೋಗ್ಬೇಕಂತ ಗೊತ್ತೈತೆ, ಆ ರೀತಿ ಹೋಗೋಂಥ ಕೆಲಸ ಮಾಡ್ತೀವಿ. ಈಗ ಅರೆಸ್ಟ್ ಆಗೋವರೆಗೂ ನಿಮ್ಮ ಹೋರಾಟ ಕನ್ಫರ್ಮ್ ಹೋರಾಟ. ಮತ್ತೇನು ಸುಮ್ಮನೆ ಅವ್ರನ್ನ ಅಲ್ಲಿ ಹೋಟ್ಲಾಗಿಟ್ಟು ಮನೆಗಿಟ್ಟು ನಾವು ನ್ಯಾಯ ಮಾಡಂಗಿಲ್ಲ. ಅರೆಸ್ಟ್ ಇವತ್ತು ಎದ್ದು ಬಂದೀವಿ, ನಾಳೆ ಅರೆಸ್ಟ್ ಆಗೋರಿಗೆ ನಾವು ಬರಲ್ಲ.